ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾವಗಳು 12 ಮನೆಗಳನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ಏನಿದೆ ಚಾರ್ಟು, ಯಾಕೆ ಈ ಥರ 12 ಹೌಸಸ್ ಇದೆ ಅಂತಂದರೆ, ಸಂಪೂರ್ಣ ಆಕಾಶವನ್ನು ನೋಡಿದಾಗ ಆಕಾಶ 360 ಡಿಗ್ರಿ ಒಂದು ಸರ್ಕಲ್ಲು. ಅದನ್ನು ಸ್ಟಡಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಋಷಿಮುನಿಗಳು ರಾಶಿಗಳಾಗಿ ಪರಿವರ್ತನೆ ಮಾಡಿದ್ದಾರೆ. 12 ರಾಶಿಗಳನ್ನು ಆಗಿ ವಿಂಗಡಣೆ ಮಾಡಿದಾಗ 12 ಡಿವೈಡೆಡ್ ಬೈ 360 ಡಿವೈಡೆಡ್ ಬೈ 12 ಅಂತ ಮಾಡಿದಾಗ ಒಂದೊಂದು ರಾಶಿಗೂ 30 ಡಿಗ್ರಿ ಬರುತ್ತೆ. ಅದೇ ಹೌಸ್ ಇದು 30 30 30 30 30 30 30 ಇಂಟು 12 ಮಾಡಿದಾಗ 360 ಡಿಗ್ರಿ ಸಂಪೂರ್ಣ ಬ್ರಹ್ಮಾಂಡ, ಸಂಪೂರ್ಣ ಆಕಾಶವನ್ನು ಇಷ್ಟು ಚಾರ್ಟಿಂದ ನಾವು ಇಡೀ ಬ್ರಹ್ಮಾಂಡವನ್ನು ಸ್ಟಡಿ ಮಾಡ್ಬೋದು. ಹೀಗಾಗಿ ಇದು ಡಿಫಾಲ್ಟ್ ಚಾರ್ಟು, ಮೇಷರಾಶಿಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಡಿಫಾಲ್ಟ್ ಚಾರ್ಟು. ನೀವು ಯಾವ ಲಗ್ನದಲ್ಲಿ ಹುಟ್ಟಿರ್ತೀರ ಅದನ್ನು ಇಲ್ಲಿ ಬರಿಬಹುದು. ಧನು ಲಗ್ನದಲ್ಲಿ ಹುಟ್ಟಿದ್ರೆ ಇಲ್ಲಿ 9 ಅಂತ ಬರುತ್ತೆ, ಇಲ್ಲಿ 10 11 ಹಿಂಗೆ ಸರ್ಕಲ್ ಸಿರೀಸ್ ಅಲ್ಲಿ ಹೋಗುತ್ತೆ. ತುಲಾ ರಾಶಿನಲ್ಲಿ ಹುಟ್ಟಿದ್ರೆ ಇಲ್ಲಿ 7 ಅಂತ ತುಲಾ ಲಗ್ನದಲ್ಲಿ ಹುಟ್ಟಿದ್ರೆ ಇಲ್ಲಿ 7 ಅಂತ ಬರಿಬೇಕಾಗುತ್ತೆ. ಕೆಲವೊಂದು ಸಮಯದಲ್ಲಿ ರಾಶಿ ಲಗ್ನ ಒಂದೇ ಇರ್ತವೆ. ಅಂದ್ರೆ ಹುಟ್ಟೋ ಟೈಮಲ್ಲಿ ಲಗ್ನ ಯಾವುದಿತ್ತೋ, ಪೂರ್ವ ದಿಕ್ಕಿನಲ್ಲಿ ಯಾವ ಲಗ್ನ ಉದಯ ಆಗ್ತಿತ್ತೋ ಅದೇ ಲಗ್ನದಲ್ಲಿ ಚಂದ್ರನೂ ಇದ್ದಾಗ ಒಂದೇ ರಾಶಿ ಒಂದೇ ಲಗ್ನ ಆಗ್ಬಿಡುತ್ತೆ. ಈ ತರ ತುಂಬಾ ರೇರು. 10ರಲ್ಲಿ 1 2 ಇಲ್ಲ 100ರಲ್ಲಿ 1 4-5 ಚಾರ್ಟ್ ನಿಮ್ಗೆ ಸಿಗ್ಬಹುದು. ಈ ತರ ಲಗ್ನ ಮತ್ತೆ ರಾಶಿ ಒಂದೇ ಇರುವಂತದ್ದು ವೆರಿ 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 ರೇರ್ ಕೇಸ್ ಅದು. ಈಗ 12 ಮನೆಗಳು, 12 ರಾಶಿಗಳು, 12 ಭಾವಗಳ ಕಾರಕತ್ವ ಏನು, ಈ ಚಾರ್ಟ್ ಇಂದ ಕಂಪ್ಲೀಟ್ ಆಗಿ ನಮ್ಮ ಇಡೀ ಲೈಫ್ ಸರ್ಕಲ್ ನ ಇಷ್ಟೇ ಚಾರ್ಟ್ ಇಂದ ನಾವು ನೋಡ್ಬೋದು. ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ನೀವು ಎಷ್ಟು ಅರ್ನ್ ಮಾಡ್ತೀರಾ, ಎಷ್ಟು ಖರ್ಚು ಮಾಡ್ತೀರಾ ಅನ್ನೋದು ನೋಡ್ಬೋದು, ಎಷ್ಟು ಸೇವ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿಂದ ನೋಡ್ತೀವಿ. 2ನೇ ಮನೆಯಿಂದ. 3ನೇದು ನಿಮ್ಮ ಫ್ರೆಂಡ್ಸು, 4ನೇದು ನಿಮ್ಮ ತಾಯಿ ಮಾತೃಭಾವ, ನೀವು ವಾಸಿಸುವ ಮನೆ, ನಿಮ್ಮ ಸಂತಾನ, ನಿಮ್ಮ ರೋಗ ಶತ್ರುಗಳು, ನಿಮ್ಮ ಜೀವನ ಸಂಗಾತಿ, ನಿಮ್ಮ ಆಯಸ್ಸು, ನಿಮ್ಮ ತಂದೆ, ನಿಮ್ಮ ವ್ಯವಸಾಯ, ನಿಮ್ಮ ಆದಾಯ, ನಿಮ್ಮ ವ್ಯಯ. ಈ ಎಲ್ಲ ಇವೇ ಜೀವನದಲ್ಲಿರುವಂತಹ ಸಾರಾಂಶ. 12 ತತ್ವಗಳು, 12 ರಾಶಿಗಳು, 12 ಮನೆಗಳು. ಇಡೀ ಲೈಫ್ನ ಇಷ್ಟು ಚಾರ್ಟಿಂದ ನಾವು ನೋಡಿ ಇದು ಹೀಗೆ ವರ್ಕ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಇದು ಹೀಗೆ ಇರುತ್ತೆ ಅನ್ನೋದನ್ನ ಈಸಿಯಾಗಿ ಈ ಚಾರ್ಟ್ ಇದ್ದಾಗ ನಾವು ಕಂಡುಹಿಡಿಯುವ ಚಾನ್ಸಸ್ ಇರುತ್ತೆ. ಪ್ರಥಮ ಭಾವದಿಂದ ಏನ್ ನೋಡ್ತೀವಿ ಅಂತಂದ್ರೆ, 1ನೇ ಮನೆಯಿಂದ ನಾವು ಲಗ್ನವನ್ನು ನೋಡ್ತೀವಿ. ಏನು ಲಗ್ನ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ನಾವು ಹುಟ್ಟೋ ಸಮಯದಲ್ಲಿ ಭೂಮಿ ಯಾವಾಗ್ಲೂ ತಿರುಗ್ತಾ ಇರುತ್ತೆ ಸೂರ್ಯನ ಸುತ್ತ ತಿರುಗೋದಲ್ದೇನೆ ಅದು ತನ್ನನ್ನು ತಾನೂ ರೊಟೇಟ್ ಮಾಡ್ತಾ ಹೋಗುತ್ತೆ. ಹೀಗೆ ಅದು ತನ್ನನ್ನು ತಾನು ರೊಟೇಟ್ ಮಾಡೋದು. ಒಂದು ಸನ್ರೈಸ್ ಇಂದ ಮತ್ತೆ ಸನ್ರೈಸ್ ಬರೋಕ್ಕೆ 24 ಅವರ್ಸ್ ಟೈಮ್ ಬೇಕು. ಹೀಗೆ ಭೂಮಿಗೆ ಈ ನಾವಿರುವ ಜಾಗದಿಂದ, ಅದರ ಅಕ್ಷಾಂಶದಿಂದ 90 ಡಿಗ್ರಿ ಈಸ್ಟ್ ಅಲ್ಲಿ ಪೂರ್ವ ದಿಕ್ಕಲ್ಲಿ ಯಾವ ಸೈನ್ ರೈಸ್ ಆಗ್ತಾ ಇರುತ್ತೆ, ಅಂದ್ರೆ ಭೂಮಿ ತಿರುಗುವ ಟೈಮಲ್ಲಿ ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಯಾವ ಸೈನ್ ರೈಸ್ ಆಗುತ್ತೋ, ಯಾವ ರಾಶಿ ಕಾಣುತ್ತೋ ಆ ರಾಶಿಯನ್ನ ಮನುಷ್ಯನ ಲಗ್ನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಮಿಥುನ ಅಂತ ರಾಶಿ ರೈಸ್ ಆಗ್ತಾ ಇದ್ರೆ, ಮಿಥುನ ರಾಶಿ ಉದಯ ಆಗ್ತಾ ಇದ್ರೆ ಉದಯ ರಾಶಿ ಅಂತಾನು ಕರಿತೀವಿ ಲಗ್ನವನ್ನ. ಅದನ್ನ ಇಲ್ಲಿ ಬರಿತೀವಿ. ಇದು 3 ಆಯ್ತು ಅಂತಂದ್ರೆ 4 5 6 7 8 ಇದೇ ತರ ಸಿರೀಸ್ ಅಲ್ಲಿ ನಾವು ಬರ್ಕೊಂಡು ಹೋಗ್ಬೇಕಾಗುತ್ತೆ. ರಾಶಿಗಳು ಯಾವುದೇ ಬರಲಿ, ಎಲ್ಲಿ ಏನೇ ಬರಲಿ, ಫಸ್ಟ್ ಡಿಫಾಲ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ನಾನು ಬೇರೆ ಬೇರೆ ಬರೆದು ಎಲ್ಲೆಲ್ಲ ಪ್ಲಾನೆಟ್ಸ್ ಇಟ್ಟಾಗ ತುಂಬಾ ಕನ್ಫ್ಯೂಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ ಯಾವ ಲಗ್ನನೂ ಬೇಡ, ಯಾವ ರಾಶಿನೂ ಬೇಡ, ಡಿಫಾಲ್ಟ್ ಆಗಿ ಈ ಮನೆ ಏನು, ಇದರಲ್ಲಿ ಗ್ರಹಗಳಿದ್ದಾಗ ಏನ್ ಫಲ ಸಿಗುತ್ತೆ, ಇದರಲ್ಲಿ ಗ್ರಹಗಳಿದ್ದಾಗ ಏನ್ ಫಲ ಸಿಗುತ್ತೆ, ಏನ್ ಫಲ ಕೊಡ್ತವೆ, ಇದರ ಮಹತ್ವ ಏನು, ಇದರ ಮಹತ್ವ ಏನು, ಎಲ್ಲ ಒಂದೊಂದಾಗಿ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಫಾಸ್ಟ್ ಆಗಿ. ಇದು ನಿಮ್ಮ ಲಗ್ನ ಆಯ್ತು. ಮನುಷ್ಯ ಏನ್ ಪಡ್ಕೋತಾನೆ, ಅವನ ದೇಹದ ರಚನೆ ಏನು, ಹೇಗಿರ್ತಾನೆ, ನೋಡಕ್ ಹೇಗ್ ಕಾಣ್ತಾನೆ, ಅವನಿಗೆ ಕೋಪ ಬರುತ್ತಾ, ಸಿಟ್ಟು ಬರುತ್ತಾ, ಅಥವಾ ಅವನು ಶಾಂತ ಸ್ವಭಾವನಾಗಿರ್ತಾನ, ಅದನ್ನೆಲ್ಲವನ್ನೂ ಲಗ್ನದಿಂದ ನೋಡ್ಬೋದು. ಈ ಎಲ್ಲ ಉಳಿದಿರೋ 11 ಮನೆಗಳು ಪ್ಲಸ್ ಲಗ್ನ, ಇವೆಲ್ಲ ಒಂದ್ ಕಡೆ ಆದ್ರೆ ಇದು ಇದ್ರದೇ ಒಂದು ತೂಕ. ಏಕೆಂದ್ರೆ ಈ ಎಲ್ಲವೂ ಇದು ಸ್ಟ್ರಾಂಗ್ ಆಗಿರ್ಬೇಕು. ಫಸ್ಟ್ ಸ್ಟ್ರಾಂಗ್ ಆಗಿದ್ದಾಗ ಇವನ್ನೆಲ್ಲವನ್ನು ಅವನು ಸಾಧಿಸ್ತಾನೆ, ಇವೆಲ್ಲವನ್ನು ಪಡ್ಕೋತಾನೆ, ಪಡೆದಿರೋದನ್ನ ಭೋಗಿಸ್ತಾನೆ,
ಅದನ್ನ ಅನುಭವಿಸ್ತಾನೆ. ಇಲ್ಲ ಅಂತಂದ್ರೆ ಲಗ್ನವೇ ವೀಕ್ ಆದಾಗ ಏನನ್ನು ಮಾಡೋದಕ್ಕಾಗಲ್ಲ. ಯಾವುದು ಎಷ್ಟೇ ಸ್ಟ್ರಾಂಗ್ ಇದ್ರೂ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಲಗ್ನದ ಮಹತ್ವ ತುಂಬಾ ಇದೆ. ಅದನ್ನ ಲಗ್ನ ಏನೆಂದರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೆಕೆಂಡ್ ಹೌಸ್, ಇಲ್ಲಿ ಲಗ್ನ ಆದಾಗ ಇದು ಸೆಕೆಂಡ್ ಹೌಸ್. ಸೆಕೆಂಡ್ ಹೌಸ್ ಎರಡನೇ ಮನೆ ಅಂತಾನು ಕರಿತೀವಿ. ಅದಕ್ಕೆ ಅಲ್ಲಿ 2 ಅಂತ ಬರೆಯೋದು. ಎರಡನೇ ಮನೆ ವೃಷಭ ರಾಶಿ ಬರುತ್ತೆ. ಎರಡನೇ ಮನೆಯಲ್ಲಿ ವೃಷಭ ರಾಶಿ ಬಂದು ಇದನ್ನ ಧನಭಾವ ಅಂತ ಕರೀತಾರೆ. 11ನೇ ಮನೆಯನ್ನು ಧನಭಾವ ಅಂತ ಕರೀತಾರೆ, ಎರಡನೇ ಮನೆಯನ್ನು ಧನಭಾವ ಅಂತ ಕರೀತಾರೆ. ಏನ್ ಡಿಫ್ರೆನ್ಸ್ ಇದೆ ಎರಡಕ್ಕೂ ಅಂತಂದ್ರೆ, 11ನೇ ಮನೆ ನಮ್ಮ ಆದಾಯ ಆದ್ಮೇಲೆ ಮನುಷ್ಯನಿಗೆ ಖರ್ಚುಗಳು ಇರ್ತವೆ. 12ನೇ ಮನೆ ಅದು ನಮ್ಮ ವ್ಯಯ. ಇದು ಆದಾಯ, ಇದು ವ್ಯಯ. ಪ್ರತಿ ಎರಡನೇ ಮನೆಯನ್ನು ಅದರ ಸೇವಿಂಗ್ಸ್ ಆಗಿರುತ್ತೆ. ಅಂದ್ರೆ ಅಲ್ಲಿ ತಗೊಂಡು ಹೋಗ್ತಾನೆ ಮನುಷ್ಯ ದುಡ್ಡನ್ನ. ಅವನ್ ಏನ್ ಮಾಡ್ತಾನೋ ಅದರ ಉಳಿತಾಯ ಎರಡನೇ ಮನೆ. ಅವನ ಮನುಷ್ಯನ ಆದಾಯ ಇಲ್ಲಿ ಅರ್ನ್ ಮಾಡಿ ಇಲ್ಲಿ ಖರ್ಚು ಮಾಡ್ತಾನೆ, ಇಲ್ಲಿ ಸಂಪಾದಿಸ್ತಾನೆ, ಇಲ್ಲಿ ಖರ್ಚು ಮಾಡ್ತಾನೆ. ಎಷ್ಟು ಖರ್ಚಿದೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಎರಡನೇ ಮನೆಯಲ್ಲಿ ಖರ್ಚೆಲ್ಲ ಆಗಿ ಏನ್ ಉಳಿಯುತ್ತೆ ನಿಮ್ಮಲ್ಲಿ? ಬ್ಯಾಂಕ್ ಬ್ಯಾಲೆನ್ಸ್, ಸೇವಿಂಗ್ಸ್ ಬ್ಯಾಲೆನ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಆದ್ರೆ ಸೇವಿಂಗ್ಸ್ ಎಷ್ಟು ಇದೆ ಅದನ್ನ ಇಲ್ಲಿ ನೋಡ್ತೀವಿ. ಮಾತ್ರ ಎಷ್ಟು ಗೋಲ್ಡ್ ಇದೆ, ಎಷ್ಟು ಪ್ರಾಪರ್ಟಿ ಇದೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಆದ್ರೆ ಸೇವಿಂಗ್ಸ್, ಮನುಷ್ಯನಿಗೆ ಸೇವಿಂಗ್ ನೇಚರ್ ಇದೆಯಲ್ವಾ, ಅವನು ಎಷ್ಟರ ಮಟ್ಟಿಗೆ ದುಡ್ಡನ್ನ ಉಳಿಸ್ತಾನೆ. ಎಲ್ಲ ಬರೀ ದುಡ್ಡು ಮಾತ್ರ ಅಲ್ಲ, ರಿಸೋರ್ಸಸ್ನ, ಇರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಅವನು ಎಷ್ಟು ಜೋಪಾನವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾನೆ, ಎಷ್ಟು ಸರಿಯಾಗಿ ಸಮತೂಗಿಸಿ ಸಮತೋಲನದಿಂದ ಲೈಫ್ ನ ತಗೊಂಡು ಹೋಗ್ತಾನೆ ಅನ್ನೋದನ್ನ ಸೆಕೆಂಡ್ ಹೌಸ್ ಇಂದ ನೋಡ್ತೀವಿ. ಸೆಕೆಂಡ್ ಹೌಸ್ ಇಂದ ವಾಣಿ, ಮಾತಿನ ಚಾತುರ್ಯ, ವಾಕ್ ಚಾತುರ್ಯವನ್ನ ನಾವು ನೋಡ್ಬೋದು. ಅವನ ಊಟದ ಅಭಿರುಚಿಗಳನ್ನ ಸೆಕೆಂಡ್ ಹೌಸ್ ಇಂದ ನೋಡ್ತೀವಿ. ಅವನು ಸಾತ್ವಿಕ ಆಹಾರ ತಗೋತಾನ ಅಥವಾ ಮಧ್ಯಮಾಂಸಗಳನ್ನ ಸೇವನೆ ಮಾಡ್ತಾನ, ಅದನ್ನು ಸಹ ಎರಡನೇ ಮನೆಯಿಂದ ನೋಡ್ತೀವಿ. ಮೂರನೇ ಮನೆ ಇದು ನಿಮ್ಮ ಪರಾಕ್ರಮದ ಹೌಸು. ಇದು ನಿಮ್ಮ ಭುಜಗಳನ್ನ ತೋರಿಸ್ಕೊಡುತ್ತೆ ಕಾಲಪುರುಷನ ಇದರಲ್ಲಿ, ಜಾತಕದಲ್ಲಿ. ನಿಮ್ಮ ಸ್ಕಿಲ್ಸ್, ಏನೇನು ಟ್ಯಾಲೆಂಟ್ ಇದೆ ನಿಮಗೆ, ಏನೇನು ಸ್ಕಿಲ್ಸ್ ಇದೆ, ಆಕ್ಟಿಂಗ್ ಮಾಡ್ಬೋದಾ, ಸ್ಪೀಚ್ ಕೊಡ್ಬೋದಾ, ಡ್ಯಾನ್ಸ್ ಮಾಡ್ಬೋದಾ, ಹಾಡು ಹಾಡ್ಬೋದಾ, ಆ ಎಲ್ಲ ಸ್ಕಿಲ್ಸ್ ನಿಮ್ಮಲ್ಲಿ ಏನೇನು ಸ್ಕಿಲ್ಸ್ ಇದೆ, ಸ್ಪೋರ್ಟ್ಸ್ ಸ್ಕಿಲ್ಸ್ ಇದೆಯಾ, ಅಥ್ಲೆಟಿ ಆಗ್ಬೋದಾ, ಆ ಎಲ್ಲ ಟ್ಯಾಲೆಂಟ್ ನ ಇಲ್ಲಿಂದ ನೋಡ್ತೀವಿ. ನಿಮಗಿಂತ ಚಿಕ್ಕ ಸಹೋದರ ಸಹೋದರಿಯರನ್ನ, ಯಂಗರ್ ಸಿಬ್ಲಿಂಗ್ಸ್ ನ, ಯಂಗರ್ ಸಿಸ್ಟರ್, ಯಂಗರ್ ಬ್ರದರ್ಸ್ ನ ಇಲ್ಲಿಂದ ನೋಡ್ತೀವಿ. ಮೂರನೇ ಮನೆಯಿಂದ ನಾವು ನೋಡ್ತೀವಿ. ಅದೇ ತರ ಮನುಷ್ಯ ಸ್ಟ್ರಗಲ್ ಮಾಡ್ತಾನೆ ಇಲ್ಲ, ಅವನು ಫೈಟ್ ಮಾಡ್ತಾನೆ ಇಲ್ವಾ, ಅವನ ಪರಾಕ್ರಮ ಯಾವ ಲೆವೆಲ್ಗಿದೆ, ಅವನ ಧೈರ್ಯ ಇದೆಯಾ ಇಲ್ವಾ, ಅದನ್ನು ಸಹ ಮೂರನೇ ಮನೆಯಿಂದ ನೋಡ್ತೀವಿ. ತ್ರಿಷಡಯ ಭಾವದಲ್ಲಿ ಇದನ್ನು ಕೌಂಟ್ ಮಾಡಿದ್ದಾರೆ ಮೂರನೇ ಮನೆ. ಆದ್ರೆ 50% ಮಾತ್ರ ಸ್ವಲ್ಪ ನೆಗೆಟಿವ್ ಅಂತ ಇದೆ. 6, 8, 12 ತುಂಬಾ 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 ಡೇಂಜರ್ ಹೌಸ್ಗಳು. ಆದ್ರೆ ಇವು ಮನುಷ್ಯನಿಗೆ ಪಾಠವನ್ನು ಕಲಿಸ್ಕೊಡ್ತವೆ. ಯಾವ ಡೇಂಜರ್ ಇರ್ತಾವೋ ಅವು ಮನುಷ್ಯನಿಗೆ ದೇ ವಿಲ್ ಟೀಚ್ ದೆಮ್ ದ ಲೆಸನ್. ನೀನು ಹೇಗ್ ಇರಬಾರ್ದು, ಏನ್ ಮಾಡಬಾರ್ದು ಅನ್ನೋದನ್ನ 6, 8, 12 ಹೇಳ್ಕೊಡ್ತವೆ. ಇಷ್ಟು ಒಳ್ಳೇದಿದ್ರೆ ಈ ಮೂರೇ ಸಾಕು ಇವೆಲ್ಲ ಡ್ಯಾಮೇಜ್ ಮಾಡಕ್ಕೆ. ನೀನ್ ಏನ್ ಮಾಡಬಾರ್ದು ಅನ್ನೋದನ್ನ ಪಾಠ ಕಲಿಸೋದೆ 6, 8, 12. ಅದರಲ್ಲಿ ಮೂರನೇದು ಪಾಠ ಕಲಿಸುತ್ತೆ. ಇದು ಲಗ್ನವನ್ನ ಆಕ್ಟಿವೇಟ್ ಮಾಡುತ್ತೆ. ಇದು ಅಂತ ಪವರು ಮೂರನೇ ಮನೆಯಲ್ಲಿದೆ. ಇಲ್ಲಿ ಯಾವ ರಾಶಿ ಬರುತ್ತೆ, ನಿಮ್ಮ ಲಗ್ನದಿಂದ ನಿಮ್ಮ ರಾಶಿಯಿಂದ ನೋಡ್ಬೇಕು. ಮೂರನೇ ಮನೆಯಿಂದ ಇಲ್ಲಿ ಕುಜಕಾರಕ ಆಗ್ತಾನೆ. ಅದನ್ನ ಮತ್ತೆ ಹೌಸ್, ಇಂಡಿವಿಜುವಲ್ ಹೌಸ್ ಸ್ಟಡಿ ಮಾಡುವಾಗ ಅದನ್ನ ನೋಡೋಣ. ಫೋರ್ತ್ ಹೌಸ್ ಬಂದು ನಿಮ್ಮ ಭೂಮಿ, ನಿಮ್ಮ ಭವನ, ನಿಮ್ಮ ವಾಹನ. ನಿಮ್ಮ ಹತ್ರ ಒಂದು ದೊಡ್ಡ ಕಾರ್ ಇದೆ, ಒಂದು ತುಂಬಾ ಬ್ರ್ಯಾಂಡೆಡ್ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಒಂದು ಕಾರ್ ಇದೆ ಅಂತಂದ್ರೆ ಅದನ್ನ ಇಲ್ಲಿ ಕೂತಿರುವಂತ ಗ್ರಹ ಅದಕ್ಕೆ ಕಾರಣ ಆಗುತ್ತೆ. ಅದು ನಿಮಗೆ ಅದನ್ನ ಆ ಐಟಮ್ನ ಪಡ್ಕೊಳ್ಳುವಂತ ಎಲ್ಲ ಶಕ್ತಿಯನ್ನು ಕೊಡುವಂಥದ್ದು ಇದು. ನಿಮ್ಮ ತಾಯಿಯ ಸ್ಥಿತಿ, ಮಾತೃಸ್ಥಿತಿ ಹೇಗಿದೆ, ಅವ್ರ ಕಂಡೀಷನ್ ಹೇಗಿರುತ್ತೆ, ಅವರ ಸ್ವಭಾವ ಏನು, ಅವರ ವ್ಯಕ್ತಿತ್ವ ಏನು, ಅದನ್ನು ಸಹ ಇಲ್ಲಿಂದ ನಾವು ಸ್ಟಡಿ ಮಾಡ್ಬೋದು. ಅಂತ ಶಕ್ತಿ ಜಾತಕಕ್ಕಿದೆ. ಜ್ಯೋತಿಷ್ಯದಲ್ಲಿ ಎಲ್ಲವನ್ನು, ನಿಮ್ಮ ಇಡೀ ಲೈಫನ್ನು ಬಿಚ್ಚಿಡುವಂತಹ, ಡಿಕೋಡ್ ಮಾಡುವಂತಹ ಒಂದೇ ಒಂದು ವೆಪನ್ ಅಂತಂದ್ರೆ ದಟ್ ಈಸ್ ಯುವರ್ ಬರ್ತ್ ಚಾರ್ಟ್. ಇಲ್ಲಿ ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ, ನಿಮ್ಗೆ ಜಮೀನು ಎಷ್ಟಿದೆ, ನಿಮ್ಮ ಮನೆ ದೊಡ್ಡದಾಗಿದ್ರೆ ಅದರಲ್ಲಿ ಎಲ್ಲ ಸಾಮಾನುಗಳು, ಎಲ್ಲ ಯೂಸೇಬಲ್ ಐಟಮ್ಸು ಅದರಲ್ಲಿ ಇದೆಯಾ ಇಲ್ವಾ, ಲಕ್ಸುರಿ ಐಟಮ್ಸ್ ಎಲ್ಲ, ಕಂಫರ್ಟ್ ಝೋನ್. ಇದು ಸುಖ, ಎಷ್ಟು ಆರಾಮಾಗಿರ್ತಾನೆ ಮನುಷ್ಯ ಅನ್ನೋದನ್ನ ಫೋರ್ತ್ ಹೌಸ್ ಇಂದ ನಾವು ತಿಳ್ಕೊಬಹುದು. ಇಲ್ಲಿ ಏನಾದ್ರು ಗುರುಗಳಿದ್ರೆ ಗುರು ಉಚ್ಚರಾಗ್ತಾರೆ ಕರ್ಕಟಕ ರಾಶಿನಲ್ಲಿ. ಮನುಷ್ಯನಿಗೆ ಮನೆ ಎಷ್ಟು ದೊಡ್ಡದು ಇರುತ್ತೆ, ಗುರುಗಳು 4ನೇ ಮನೆಯಲ್ಲಿ ಇದ್ರೆ ಅಂದ್ರೆ ಮನೆಯಲ್ಲಿ ಕ್ರಿಕೆಟೇ ಆಡ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಜಮೀನು ಜಾಸ್ತಿ ಇರುತ್ತೆ, ಭೂಮಿಯ ಸುಖ ಅವನಿಗೆ ಸಿಗುತ್ತೆ.
ಗುರುಗಳು 4ನೇ ಮನೆಯಲ್ಲಿದ್ದಾಗ. ಆದರೆ ಇಲ್ಲಿ ಕುಜನೂ ನೀಚನಾಗ್ತಾನೆ, ಅದನ್ನು ನೋಡ್ಕೋಬೇಕು. ಕುಜ ಇದ್ದಿರಬಾರ್ದು. ಕುಜ ಇದ್ದಾಗ ಅವನಿಗೆ ಭೂಮಿಯ ಸುಖ ಸಿಗೋದಿಲ್ಲ, ಭೂಮಿ ಅವನಿಗೆ ದೊರಕೋದಿಲ್ಲ. ಇದ್ರೂ ಅದು ಪಾಸಿಟಿವ್ ರಿಸಲ್ಟ್ಸ್ನ ಅವನಿಗೆ ಕೊಡೋದಿಲ್ಲ. 5th ಹೌಸ್ ಇದು ಸಿಂಹರಾಶಿ. ಇಲ್ಲಿ ಸಿಂಹರಾಶಿ ಬರುತ್ತೆ. ಡಿಫಾಲ್ಟ್ ಆಗಿ ನೋಡಿದಾಗ ಇದು ಸಿಂಹರಾಶಿ. ಮೇಷ, ಇದು ವೃಷಭ, ಮಿಥುನ, ಕಟಕ, ಇದು ಸಿಂಹರಾಶಿ. ಇಲ್ಲಿ ಇದು ಸೂರ್ಯನ ಸ್ವಂತ ಮನೆ. ಇಲ್ಲಿ ಗುರುಗಳು ಕಾರಕರಾಗ್ತಾರೆ. ತ್ರಿಕೋಣ ಸ್ಥಾನ ಅಂತ ಕರೀತಾರೆ. ತ್ರಿಕೋಣದ 2ನೇ ಮನೆ ಇದು. ತ್ರಿಕೋಣದ 1ನೇ ಮನೆ ಲಗ್ನ, ತ್ರಿಕೋಣದ 2ನೇ ಮನೆ 5, ತ್ರಿಕೋಣದ 3ನೇ ಮನೆ ಬಂದು 9. 5ನೇ ಮನೆಯಿಂದ ನಿಮ್ಮ ಸಂತಾನವನ್ನ ನಾವು ನೋಡ್ತೀವಿ. ನಿಮಗೆ ಪ್ರೀತಿ ಸಿಗುತ್ತಾ ಇಲ್ವಾ ಅದನ್ನ ಈ ಮನೆಯಿಂದ ನೋಡ್ತೀವಿ. ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ, ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ, ನಿಮ್ಮ IQ ಲೆವೆಲ್ ಯಾವ ರೇಂಜಿಗಿದೆ ಅದನ್ನ 5th ಹೌಸಿಂದ ನೋಡ್ತೀವಿ. ಈ ಹೌಸ್ ಸ್ಟ್ರಾಂಗ್ ಆಗಿದ್ದಾಗ ದ ಪರ್ಸನ್ ವಿಲ್ ಬಿ ವೆರಿ ವೆರಿ ಇಂಟೆಲಿಜೆಂಟ್. ಹೀಸ್ ಮೈಂಡ್ ವರ್ಕ್ಸ್ ಇನ್ ನೆಕ್ಸ್ಟ್ ಲೆವೆಲ್. ಬ್ರಿಲಿಯಂಟ್. ಚೆಸ್ ಆಡ್ತೀವಿ, ಓದ್ತೀವಿ, ಶಾರ್ಪ್ ಮೆಮೊರಿ ಪವರ್ ಇದೆ, ಸೈಂಟಿಸ್ಟ್ ಆಗ್ತೀನಿ, ತುಂಬಾ ದೊಡ್ಡ ದೊಡ್ಡ ಸಾಹಿತ್ಯ ಆಗ್ತೀನಿ ಅಂತಂದ್ರೆ ಈ 5th ಹೌಸಿಂದ ನಾವು ನೋಡ್ಬೋದು. ಅವ್ನಿಗೆ ಟ್ಯಾಲೆಂಟ್ ಎಷ್ಟಿದೆ, ಇಂಜಿನಿಯರ್, ಡಾಕ್ಟರ್, ಎನಿಥಿಂಗ್, ಎಲ್ಲದಕ್ಕೂ ಟ್ಯಾಲೆಂಟೇ ಇಂಪಾರ್ಟೆಂಟ್. ಅದಕ್ಕೆ ಅವನ ಮೈಂಡ್ ಹೆಂಗ್ ಕೆಲಸ ಮಾಡುತ್ತೆ, ಅವನು ಎಲ್ಲಿ ತನಕ ಅವನ ವಿಷನ್ ಇದೆ ಅನ್ನೋದನ್ನ 5th ಹೌಸಿಂದ ನೋಡ್ತೀವಿ. 5th ಹೌಸ್ ಚೆನ್ನಾಗಿದ್ದಾಗ ಮನುಷ್ಯನಿಗೆ ಸಂತಾನ ತುಂಬಾ ಒಳ್ಳೆಯ ಸಂತಾನ, ಪುತ್ರ ಸಂತಾನ ಆಗುತ್ತಾ ಇಲ್ವಾ ಅನ್ನೋದನ್ನ 5th ಹೌಸಿಂದನೇ ನಾವು ನೋಡ್ಬೇಕು. ಗುರುಗಳಿಂದನೂ ನಾವು ನೋಡ್ತೀವಿ. ಗುರುಗಳು ಪುತ್ರಕಾರಕ. ಜಾತಕದಲ್ಲಿ ಗುರುಗಳು ಚೆನ್ನಾಗಿದ್ದಾಗ ಮನುಷ್ಯನಿಗೆ ಪುತ್ರ ಸಂತತಿ ಆಗುತ್ತದೆ. ಸಂತಾನ ಯಾವುದೇ ಆದ್ರೇನು ಸಂತಾನವೇ. 6ನೇ ಮನೆ ಇದು ತ್ರಿಷಡಾಯದ 1st ಹೌಸ್. ನಿಮ್ಮನ್ನ ಚಾಲೆಂಜ್ ಮಾಡುವಂತ ಹೌಸ್, ನಿಮ್ಮ ಶತ್ರುಗಳ ಹೌಸ್, ನಿಮ್ಮ ರೋಗಗಳ ಹೌಸ್, ಹಾಸ್ಪಿಟಲ್ ಸೇರಿಸುವಂತ ಹೌಸ್ 6th ಹೌಸ್. ನೀವು ಎಷ್ಟು ಸಾಲ ಮಾಡ್ತೀರಾ, ಮನುಷ್ಯ ಎಲ್ಲೇ ತಲೆಬಾಗಿಸದೆ ಹೋದ್ರೂ ಸಾಲಗಾರನ ಹತ್ರ ತಲೆಬಾಗಿಸ್ತಾನೆ, ಅಷ್ಟು ಪವರ್ ಇದೆ ಈ ಹೌಸ್ಗೆ. ಅದಕ್ಕೋಸ್ಕರ ಈ ಹೌಸು ಮೀಡಿಯಂ ಆಗಿರ್ಬೇಕು. ಸ್ಟ್ರಾಂಗ್ ಆಗಿದ್ರೆ ಏನ್ ಮಾಡಕ್ಕಾಗಲ್ಲ. ಸ್ಟ್ರಾಂಗ್ ಆಗಿದ್ರೆ ಅವನು ರೋಗದ ಜೊತೆ ಹೋರಾಡ್ತಾನೆ, ರೋಗದಿಂದ ಕ್ಯೂರ್ ಆಗಿ ಬೇಗ ಬಂದ್ಬಿಡ್ತಾನೆ. ಇದು 6ನೇ ಮನೆ. ಇದು ಬುಧನ ಮನೆ, ಕನ್ಯಾ ರಾಶಿ ಬರುತ್ತೆ ಇಲ್ಲಿ. 6 ಅಂದ್ರೆ ಕನ್ಯಾ ರಾಶಿ. ಇಟ್ ಈಸ್ ವರ್ಗೋ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಮರ್ಕರಿ ಇದರ ಲಾರ್ಡ್. ಇಲ್ಲಿ ಇದು ಸ್ಟ್ರಾಂಗ್ ಆಗಿದ್ದಾಗ ಮನುಷ್ಯನಿಗೆ ರೋಗಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬರ್ತವೆ. ಅವನಿಗೆ ಇಲ್ಲಿ ರಾಯಲ್ ಸೈನ್ ಇತ್ತು, ಸಿಂಹ ಅಥವಾ ಕಟಕದಂತ ಸೈನ್ಗಳು ಇಲ್ಲಿದ್ದು, ದೊಡ್ಡ ದೊಡ್ಡ ರಾಯಲ್ ಪ್ಲಾನೆಟ್ಸ್ ಎಲ್ಲಿದ್ರೆ ಅವನಿಗೆ ಶತ್ರುಗಳನ್ನು ರಾಯಲ್ ಆಗೇ ಇರ್ತಾರೆ, ಸಾಲನ್ನು ರಾಯಲ್ ಆಗೇ ಮಾಡ್ತಾನೆ. ಅದಕ್ಕೆ ಇದು ವೀಕ್ ಇದ್ರೆ ಬೆಟರು ನನ್ನ ಪ್ರಕಾರ. ಇದಕ್ಕೆ ತುಂಬಾ ಪವರ್ ಬಂತು ಅಂತಂದ್ರೆ ಇದರಿಂದ ನಾವು ಉದ್ಯೋಗವನ್ನ ನೋಡ್ತೀವಿ. ಅಂದ್ರೆ ಮಂತ್ಲಿ ಸ್ಯಾಲ್ರಿ ತಗೊಂಡು ಕೆಲಸ ಮಾಡುವಂತಹ ಉದ್ಯೋಗ, ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡೋದನ್ನ ನಾವು 6th ಹೌಸಿಂದ ನೋಡ್ತೀವಿ. ಇದು ಸ್ಟ್ರಾಂಗ್ ಆಗಿದ್ದಾಗ ವ್ಯಕ್ತಿ ಜಾಬ್ ಅಲ್ಲಿ ಬೆಟರ್ ಆಗಿ ಮಾಡ್ಬೋದು, ಒಳ್ಳೆಯ ಪೊಸಿಷನ್ಗೆ ಹೋಗ್ಬೋದು. ಇದು ಸ್ಟ್ರಾಂಗ್ ಆಗಿದ್ದಾಗ. 7th ಹೌಸ್. 7th ಹೌಸ್ ಈಸ್ ಎ ಲೈಫ್ ಪಾರ್ಟ್ನರ್. 7th ಹೌಸ್ ಈಸ್ ಎ ಬಿಸ್ನೆಸ್ ಪಾರ್ಟ್ನರ್. 7th ಹೌಸ್ ಈಸ್ ಎ ನಿಮ್ಮ ಮ್ಯಾರಿಟಲ್ ಸ್ಪೌಸ್. ಹುಡುಗ ಆಗಿದ್ರೆ ನಿಮ್ಮ ಪತ್ನಿ, ಅಂದ್ರೆ ಪುರುಷರದಾಗಿದ್ದಾಗ ನಿಮ್ಮ ಪತ್ನಿ, ಹೆಣ್ಣು ಮಕ್ಕಳು ಸ್ತ್ರೀಯರದಾಗಿದ್ದಾಗ ಅವರ ಪತಿಯೇ. 7th ಹೌಸ್ ನಿಮ್ಮ ಜೀವನ ಸಂಗಾತಿಯ ಹೌಸ್. ಕಳತ್ರ ಭಾವ, ಕಳತ್ರ ಸ್ಥಾನ ಅಂತಾನು ಕರೀತಾರೆ. ಅದನ್ನ 7th ಹೌಸಿಂದ ನೋಡ್ತೀವಿ. ಇದು ಬಿಸ್ನೆಸ್ ಪಾರ್ಟ್ನರ್ದು ಆಗುತ್ತೆ. ನೀವೇನಾದ್ರೂ ಬಿಸ್ನೆಸ್ ಮಾಡಿದ್ರೆ ಈ ಹೌಸ್ ಸ್ಟ್ರಾಂಗ್ ಆಗಿದ್ದಾಗ ನಿಮ್ಮ ವೈವಾಹಿಕ ಜೀವನವು ಚೆನ್ನಾಗಿರುತ್ತೆ. ನೀವು ಬಿಸ್ನೆಸ್ ಮಾಡೋದಕ್ಕೆ ಹೋದ್ರೆ ಬಿಸ್ನೆಸ್ ಅಲ್ಲೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಬಿಸ್ನೆಸ್ ನ ನೀವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಚಾನ್ಸಸ್ ಇದರಲ್ಲಿ ಇರುತ್ತೆ. 3 ಹೌಸ್ಗಳು ನೋಡ್ಬೇಕಾಗುತ್ತೆ ಬಿಸ್ನೆಸ್ ಮಾಡಬೇಕು ಅಂದ್ರೆ. 2, 7, 11. 2, 7, 10, 11 ಈ 4 ಮನೆಗಳು ಸ್ಟ್ರಾಂಗ್ ಆಗಿದ್ದಾಗ ಮನುಷ್ಯ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಬಹುದು, ಸಕ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ. 2, 6, 10, 11 ನ ಜಾಬ್ಗೋಸ್ಕರ ನೋಡ್ತೀವಿ. ಇಲ್ಲಿ ಬರೀತೀನಿ 2, 6, 10, 11, 2, 7, 10, 11. ಇದು ಮೇಲಿಂದು ಜಾಬ್, ಇದು ಬಿಸಿನೆಸ್. 2, 6, 10, 11, 2, 6, 10, 11 2, 6, 10, 11 ಸ್ಟ್ರಾಂಗ್ ಆಗಿದ್ದಾಗ ಮನುಷ್ಯ ಜಾಬ್ ಮಾಡಬೇಕು.
2, 7, 10, 11 ಸ್ಟ್ರಾಂಗ್ ಇದ್ದಾಗ ಮನುಷ್ಯ ಬಿಸ್ನೆಸ್ ನ ಟ್ರೈ ಮಾಡಬಹುದು. ಇದು ಅವನಿಗೆ ಒಲಿದು ಬರುತ್ತೆ. ಈ ಈ 4 ಒಂದು ಚಕ್ರದ ಒಂದು ವಾಹನಕ್ಕೆ ಇರುವ 4 ಚಕ್ರಗಳು, 4 ಗಾಲಿಗಳಿದ್ದಂಗೆ ಬಿಸ್ನೆಸ್ ಮಾಡುವಾಗ ಅಟ್ಲೀಸ್ಟ್ 2 ಆದ್ರೂ ಮಿನಿಮಮ್ ಸ್ಟ್ರಾಂಗ್ ಆಗಿರ್ಲೇಬೇಕು. ನನಗೆ 4 ಎಲ್ಲರಿಗೂ ಇರಲ್ಲ, ಇದ್ರು ತುಂಬಾ ರೇರ್ ಆಗಿರ್ತವೆ. ಒಂದ್ ವೇಳೆ 4 ಇದ್ವು ಅಂತಂದ್ರೆ ಅವನು ದೊಡ್ಡ ಆಂಟ್ರಪ್ರಿನರು, ದೊಡ್ಡ ಬಿಸ್ನೆಸ್ ಮ್ಯಾನು, ಇಂಡಸ್ಟ್ರಿಯಲಿಸ್ಟ್ ಆಗ್ತಾರೆ 4 ಸ್ಟ್ರಾಂಗ್ ಆಗಿದ್ದಾಗ. ನಂಗೆ 4 ಇಲ್ಲ ಅಂದಾಗ ಅಟ್ಲೀಸ್ಟ್ 3 ಆದ್ರೂ ಇರಬೇಕು. 2, 7, 11 ಆದ್ರೂ ಇರಬೇಕು, ಇಲ್ಲ 7, 10, 11 ಆದ್ರೂ ಇರಬೇಕು. ಈ 3 ಇಲ್ಲ ಲಾಸ್ಟ್ ಅಲ್ಲಿ 2 ಆದ್ರೂ ಇರ್ಬೇಕು. ಸುಮ್ನೆ ಆವರೇಜ್, ತುಂಬಾ ಲಾಸ್ ಇಲ್ಲ, ತುಂಬಾ ಪ್ರಾಫಿಟ್ ಇಲ್ಲ, ಮ್ಯಾನೇಜ್ ಆಗುತ್ತೆ, ಮ್ಯಾನೇಜಬಲ್ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಅವಾಗ 2 ಮನೆಗಳಿದ್ರೂ ಮ್ಯಾನೇಜಬಲ್ ಆಗಿರುತ್ತೆ. ಒಂದೇ ಮನೆ ಇತ್ತು ಅಂತಂದ್ರೆ ಅದನ್ನ ಖಂಡಿತವಾಗಿ ಆ ವ್ಯಕ್ತಿ ಬಿಸ್ನೆಸ್ ಹೋಗಬಾರ್ದು, ದಯವಿಟ್ಟು ಜಾಬ್ ಮಾಡಬೇಕು. ಇದನ್ನ ಶನಿಯಿಂದನೂ ನಾವು ನೋಡ್ತೀವಿ. ಶನಿಯೇ ನಮ್ಮ ಉದ್ಯೋಗಕಾರಕ. ಇದು ಸಪ್ತಮ ಭಾವ ಹೇಳ್ತಿದೆ. ಸಪ್ತಮ ಭಾವ ಸ್ಟ್ರಾಂಗ್ ಆಗಿದ್ದಾಗ ವ್ಯಕ್ತಿಗೆ ಬಿಸ್ನೆಸ್ ಒಲಿದು ಬರುತ್ತೆ. ಇಲ್ಲಿ ಶನಿ ದಿಗ್ಬಲಿ ಆಗ್ತಾನೆ. ಇದು ತುಲಾರಾಶಿ, ಕಾಲಪುರುಷನಲ್ಲಿ ತುಲಾರಾಶಿ ಲಿಬ್ರಾ ಅಂತ ಕರಿತೀವಿ, ಲಿಬ್ರಾ ಸೈನು. ಇಲ್ಲಿ ಶುಕ್ರಕಾರಕನಾಗ್ತಾನೆ. ವೈವಾಹಿಕ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಶುಕ್ರಕಾರಕ. ಶುಕ್ರ ಚೆನ್ನಾಗಿದ್ರೆ ವೈವಾಹಿಕ ಜೀವನ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟ್ ಬರೋದು 8th ಹೌಸ್. 8th ಹೌಸ್ ಏನಂತಂದ್ರೆ ಇದು ಈ ಹೌಸ್ಗಿಂತನೂ ಡೇಂಜರ್ ಆಗಿರುವಂತ ಹೌಸ್. ಇಡೀ ಜಾತಕದಲ್ಲಿ ಎಲ್ಲಕ್ಕಿಂತ ಡೇಂಜರ್ ಆಗಿರುವ ಹೌಸ್ 8th ಹೌಸ್. ನಿಮಗೆ ಕಷ್ಟ ಯಾವ ಮಟ್ಟಕ್ಕೆ ಬರುತ್ತೆ, ನಿಮ್ಗೆ ಡಿಸೀಸ್ ಯಾವ ಮಟ್ಟಕ್ಕೆ ಬರುತ್ತೆ, ಬಂದ್ರೆ ಅದು ಕ್ಯೂರ್ ಆಗುತ್ತಾ ಇಲ್ವಾ, ಇದು ಅಂಧಕಾರದ ಹೌಸ್. ಇದು 8th ಹೌಸ್ ಈಸ್ ಅ ಐಎಸ್ ಹೌಸ್. 8th ಹೌಸ್ ಇಸ್ ಅ ಫುಲ್ ಬ್ಲೈಂಡ್, ಏನೇನೂ ಕಾಣಲ್ಲ ನಿಮ್ಗೆ. ಇಲ್ಲಿ ಆಕ್ಸಿಜನ್ ಸಹಿತ ಇಲ್ಲ ನೋಡಿ. ಇಲ್ಲಿ ಸೂರ್ಯ ಬಲಿ ಆಗ್ತಾನೆ. ಸೂರ್ಯ ಇಲ್ಲಿ ಉಚ್ಚನಾದ್ರೆ ಇಲ್ಲಿ ಸೂರ್ಯ ನೀಚನಾಗ್ತಾನೆ. ಯಾಕಂದ್ರೆ ಇದು ಪೂರ್ವ ದಿಕ್ಕು, ಇದು ಈಸ್ಟ್, ಇದು ವೆಸ್ಟ್, ಇದು ಸೌತ್, ಇದು ನಾರ್ತ್. ವೆಸ್ಟ್ ಅಲ್ಲಿ ಶನಿ ಬಲಿ ಆಗ್ತಾರೆ. ಇಲ್ಲಿ ಶನಿಗೆ ದಿಗ್ಬಲ ಪ್ರಾಪ್ತಿ ಆಗುತ್ತೆ, ಶನಿ ಉಚ್ಚನಾಗ್ತಾನೆ. ಯಾಕಂದ್ರೆ ಇದು ಶುಕ್ರನ ರಾಶಿ. ಶುಕ್ರನ ರಾಶಿಯಲ್ಲಿ ಶನಿಯ ಶಿಷ್ಯ ಶುಕ್ರ, ಗುರು ಶಿಷ್ಯರ ಸಂಬಂಧ ಆಗುತ್ತೆ. ಇದು ಇಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಬೆಳಕಿಲ್ಲ. ಹಾಗಾಗಿ ಇದನ್ನ ಆಯಸ್ಸಿನ ಕಾರಕ, ಮೃತ ಸ್ಥಾನ, ಮೃತ ಭಾವ ಅಂತಾನು ಕರೀತಾರೆ 8ನೇ ಮನೆಯನ್ನ. ನಿಮ್ಗೆ ಕಣ್ಣೀರು ಹಾಕ್ಸುವಂತ ಹೌಸ್ ಇದು. ನಿಮ್ಗೆ ಕಷ್ಟ ಅಂದ್ರೆ ಏನು ಅಂತ ಪರಿಚಯ ಮಾಡಿಸೋ ಹೌಸ್ ಇದು. ನಿಮ್ಗೆ ಅವಮಾನ ಮಾಡಿಸುವಂತ ಹೌಸ್ ಇದೆ. ಇದರಲ್ಲಿರುವ ರಾಶಿ ವ್ಯಕ್ತಿನೇ ನಿಮ್ಗೆ ಅತ್ಯಂತ ಜಾಸ್ತಿ ಕಷ್ಟ ಕೊಡೋದು. ಇದನ್ನು ಕೊಡ್ತವೆ, ಆದ್ರೆ ಇದು ತುಂಬಾ ಟಫೆಸ್ಟ್ ಹೌಸ್. ಅದಕ್ಕೋಸ್ಕರ ಇದರ ಅಪೋಸಿಟ್ ಹೋಗಕ್ ಹೋಗ್ಬಾರ್ದು, ನೀವು ಇದ್ರ ಜೊತೆಗೆ ಹೋಗ್ಬೇಕು. ಆವಾಗ ನಿಮ್ಮ ಚಾಲೆಂಜಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್ 9ನೇ ಮನೆ. 9ನೇ ಮನೆ ಬಂದು ನಿಮ್ಮ ಲಕ್, ನಿಮ್ಮ ಭಾಗ್ಯ. ಜೀವನದಲ್ಲಿ ಏನೇ ಕೆಲಸ ಮಾಡ್ಬೇಕಂತಂದ್ರು ಲಕ್ ಸಪೋರ್ಟ್ ಮಾಡ್ಬೇಕು. ಲಕ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ ಸಕ್ಸಸ್ ಸಿಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಗೆ ನಿಮ್ಮ ತಂದೆ ಏನ್ ಮಾಡ್ತಾರೆ, ಅವರ ಸ್ಥಿತಿಗತಿ ಏನು, ಅವರ ಸ್ಥಾನಮಾನ ಏನು ಸಮಾಜದಲ್ಲಿ, ನಿಮ್ಮ ಜೀವನದಲ್ಲಿ ಅವರ ಪ್ರಭಾವ ಏನು, ಅದನ್ನೆಲ್ಲಿ ನೋಡ್ತೀವಿ. ಇದು ಧನು ರಾಶಿ ಬರುತ್ತೆ ಜಾತಕದಲ್ಲಿ. ಸಜಿಟೇರಿಯಸ್ ಅಂತಾನೆ ಕರೀತಾರೆ. ಗುರುಗಳ ಮೂಲ ತ್ರಿಕೋಣ ರಾಶಿ ಇದು. ನಿಮ್ಮ ತಂದೆ ಸ್ಥಿತಿ ಹೇಗಿರುತ್ತೆ ಅದನ್ನ ಇಲ್ಲಿಂದ ನೋಡ್ತೀವಿ. ನಿಮ್ಮ ಲಕ್ ಹೇಗಿರುತ್ತೆ ಅಂತಾನು ಇಲ್ಲಿಂದ ನಾವು ನೋಡ್ತೀವಿ. ನೆಕ್ಸ್ಟ್ ಹಾಗೆಯೇ ಫಾರಿನ್ ಟ್ರಾವೆಲ್ ನ 9th ಹೌಸ್ ಇಂದ ನಾವು ನೋಡ್ತೀವಿ. ಇದು ಶಾರ್ಟ್ ಟ್ರಾವೆಲ್, 3ನೇ ಹೌಸ್ ಶಾರ್ಟ್ ಟ್ರಾವೆಲ್. ಇದು 9th ಹೌಸ್ ಬಂದು ಇದು ಫಾರಿನ್ ಟ್ರಾವೆಲ್. ಮನುಷ್ಯ ಇದು ಸ್ಟ್ರಾಂಗ್ ಆಗಿದ್ದಾಗ ಫಾರಿನ್ ಹೋಗುವಂತ ಚಾನ್ಸಸ್ ಅವನಿಗೆ ಸಿಗುತ್ತೆ. 12th ಹೌಸ್ ಪರ್ಮನೆಂಟ್ ಫಾರಿನ್ ಟ್ರಾವೆಲ್, ಅಂದ್ರೆ ಫಾರಿನ್ ನಲ್ಲಿ ಇರುವಂತದ್ದು. ನಾನು ಹೋಗಿ ವಿದೇಶದಲ್ಲಿ ನೆಲೆಸ್ತೀನಿ, ಬೇರೆ ಕಡೆನೇ ನಾನು ಇರ್ತೀನಿ ಅಂದ್ರೆ ಯಾವ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ ಚಂದ್ರ ಇದ್ರೆ ಅವನಿಗೆ ಇನ್ನೂ ವಿದೇಶಕ್ಕೆ ಹೋಗುವಂತ ಚಾನ್ಸಸ್, ಅವಕಾಶಗಳು ತುಂಬಾ ಒಲಿದು ಬರುತ್ತೆ ಅವನಿಗೆ. ಯಾಕಂದ್ರೆ ಚಂದ್ರ ಟ್ರಾವೆಲಿಂಗ್ ಕಾರಕ, ತುಂಬಾ ಫಾಸ್ಟೆಸ್ಟ್ ಆಗಿ ಮೂವ್ ಮಾಡುವಂತ ಪ್ಲಾನೆಟ್. 9 ಪ್ಲಾನೆಟ್ ಅಲ್ಲಿ ಎಲ್ಲಕ್ಕಿಂತ ಫಾಸ್ಟ್ ಆಗಿ ಮೂವ್ ಆಗೋದೆ ಚಂದ್ರ. ಹೀಗಾಗಿ ಇಲ್ಲಿ ಚಂದ್ರನಿದ್ದಾಗ ಮನುಷ್ಯನಿಗೆ ವಿದೇಶಕ್ಕೆ ಹೋಗುವ ಯೋಗ ಕೂಡ ಬರುತ್ತೆ. ಇಲ್ಲೂ ಬರುತ್ತೆ. ಇಲ್ಲಿ ಜಸ್ಟ್ ವಿಸಿಟ್ ಕೊಡಬಹುದು. ಅವನು ವಿಸಿಟ್ ಕೊಟ್ಟು ಮತ್ತೆ ಬರ್ತೀವಿ, ಟ್ರಿಪ್ ಹಾಕೊಂಡು ಬರ್ತೀವಿ ಅಂತಂದ್ರೆ ಇದು ಫಾರಿನ್ ಟ್ರಾವೆಲ್ ಅಂತ ಇದನ್ನು ನೋಡ್ತಾರೆ. ಯಾಕೆಂದ್ರೆ ಲಕ್ ಇದ್ದಾಗ ಮಾತ್ರ ಎಲ್ಲೋ ಒಂದು ದೇಶ ಸುತ್ತೋದು ಅವಕಾಶ ನಮಗ್ ಬರುತ್ತೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಇದು 10th ಹೌಸ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಹೌಸ್. ನಿಮ್ಮ ಕರಿಯರ್ ಹೌಸ್, ಪ್ರೊಫೆಷನ್ ಹೌಸ್, ನಿಮ್ಮ ವ್ಯವಸಾಯ, ವೃತ್ತಿ ಜೀವನ.
ಇದು ಬರೀ ನಿಮ್ಮ ಉದ್ಯೋಗ, ಇಲ್ಲಿ ಉದ್ಯೋಗವನ್ನು ಮಾತ್ರ ನೋಡ್ತೀವಿ. 6ಗೂ 10ಗೂ ಇರೋ ಡಿಫ್ರೆನ್ಸ್ ಏನಂತಂದ್ರೆ ಇದು ಬರೀ ಉದ್ಯೋಗ ಮಾತ್ರ. ಇದು ನಿಮ್ಮ ವೃತ್ತಿ. ವೃತ್ತಿ ನಿಮ್ಮ ವ್ಯವಸಾಯವೂ ಆಗಿರ್ಬೋದು, ಉದ್ಯೋಗನೂ ಆಗಿರ್ಬೋದು. ನೀವು ಟೀಚರ್ ಆಗಿದ್ದಾಗ ಬರೀ ಕೆಲಸ ಮಾಡ್ತಿದ್ರೆ, ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತೀವಿ ಅಂದ್ರೆ ಅದನ್ನು 6 ಹೌಸಿಂದ ನೋಡ್ತೀವಿ. ಇಂಡಿಪೆಂಡೆಂಟ್ ಆಗಿ ನಿಮ್ಮ ವೃತ್ತಿಯ ವರ್ಚಸ್ಸು ಎಷ್ಟಿದೆ, ಅದರ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಗ್ರೇಡ್, ಜಾಬ್ನ ಗ್ರೇಡ್ ಯಾವ ಲೆವೆಲ್ಗೆ ಇದೆ ಅನ್ನೋದನ್ನ 10th ಹೌಸಿಂದ ನೋಡ್ತೀವಿ. ನಿಮಗೆ ಸಮಾಜದಲ್ಲಿ ಗೌರವ ಸಿಗುತ್ತಾ ಇಲ್ವಾ, ವರ್ಚಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ 10th ಹೌಸಿಂದ ನಾವು ನೋಡ್ತೀವಿ. ಅದೇ ತರ 11ನೇ ಮನೆ ನಿಮ್ಮ ಆಸೆ, ಆಕಾಂಕ್ಷೆಗಳು, ಇಚ್ಛಾಶಕ್ತಿ, ನಿಮ್ಮ ಎಲ್ಲಾ ಡಿಸೈರ್ಸು 11ನೇ ಮನೆಯಿಂದ ನಾವು ನೋಡ್ತೀವಿ. 11ನೇ ಮನೆ ಸ್ಟ್ರಾಂಗ್ ಆಗಿದ್ದಾಗ ವ್ಯಕ್ತಿ ತಾನು ಅನ್ಕೊಂಡಿರೋದನ್ನೆಲ್ಲ ಪಡ್ಕೊಂತಾನೆ ಅಂತ ಹೇಳ್ತಾರೆ. ಅವನ ಎಲ್ಲ ಡಿಸೈರ್ಸು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಹಂಗಾಗುತ್ತೆ ಅಂತಂದ್ರೆ ಅವನು ಆ ನಿಟ್ಟಿನಲ್ಲಿ ತನ್ನ ಎಫರ್ಟ್ಗಳನ್ನ ಹಾಕ್ತಾನೆ, ಪ್ರಯತ್ನ ಪಡ್ತಾ ಇರ್ತಾನೆ, ಕಠಿಣವಾಗಿ ಪ್ರಯತ್ನ ಪಡ್ತಾ ಇರ್ತಾನೆ. ಪ್ರಯತ್ನ ಪಟ್ಟಾಗ ಎಲ್ಲವೂ ಸಿಗುತ್ತೆ ಮನುಷ್ಯನಿಗೆ. ಸ್ವಲ್ಪ ಟೈಮ್ ತಗೊಂಡ್ರು, ಡಿಲೇ ಆದ್ರೂ ಅವನಿಗೆ 100% ಅದು ಸಿಗುತ್ತೆ. ಅದನ್ನ ಇಲ್ಲಿಂದ ನೋಡ್ತೀವಿ. ಇನ್ಕಮ್, ಆದಾಯ, ನಿಮ್ಗೆ ಎಷ್ಟು ಆದಾಯ ಇದೆ, ನೀವು ಎಷ್ಟು ಅರ್ನ್ ಮಾಡ್ತೀರಾ, ಇದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ತುಂಬಾ ಇನ್ಕಮ್ ಬರುತ್ತೆ. ಅವನ ಎಲ್ಲ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ. ಇದು ಈ ಹೌಸ್ ವೀಕ್ ಆಗಿದ್ದಾಗ, ಅಷ್ಟಕ ವರ್ಗದಲ್ಲೆಲ್ಲ ಇದರಲ್ಲಿ ಕಮ್ಮಿ ಪಾಯಿಂಟ್ಸ್ ಇದ್ದಾಗ ಇದು ಅಷ್ಟೊಂದು ಮನುಷ್ಯನ ಎಲ್ಲ ಡಿಸೈರ್ಸ್ನ ಫುಲ್ಫಿಲ್ ಮಾಡಲ್ಲ. ಆಮೇಲೆ ನೀವು ಅರ್ನ್ ಮಾಡಿರೋದನ್ನ ನೀವು ಖರ್ಚು ಮಾಡುವಂತ ಹೌಸು 12th ಹೌಸು. ನೀವು ಏನೇನು ಅರ್ನ್ ಮಾಡಿದ್ರೆ ಅದನ್ನೆಲ್ಲ ತಗೊಂಡೋಗಿ ಎಲ್ಲಿ ಖರ್ಚು ಮಾಡ್ತೀರಾ ಅದು 12th ಹೌಸ್ ತೋರಿಸ್ಕೊಡುತ್ತೆ. ಈ ಲಾರ್ಡ್, ಈ ರಾಶಿ, ಇಲ್ಲಿರುವ ರಾಶಿಯ ಅಧಿಪತಿ ಎಲ್ಲಿ ಕೂತಿರ್ತಾನೋ ಮನುಷ್ಯ, ಅಲ್ಲಿ ತನ್ನ ಎಲ್ಲ ಸಂಪಾದನೆಯನ್ನ ಆ ಭಾವಕ್ಕೆ ಸಂಬಂಧಪಟ್ಟಂಗೆ ಅವನು ಖರ್ಚು ಮಾಡ್ತಾನೆ. ಒಂದ್ ವೇಳೆ ಇದ್ರ ಲಾರ್ಡ್ ಬಂದು ಸಪ್ತಮದಲ್ಲಿ ಕೂತಾಗ ತನ್ನ ದಾಂಪತ್ಯ ಜೀವನಕ್ಕೆ ಅಂದ್ರೆ ಮ್ಯಾರೇಜ್ ಲೈಫ್ಗೋಸ್ಕರನೇ ಅವನೆಲ್ಲ ದುಡ್ಡನ್ನ ಖರ್ಚು ಮಾಡ್ತಾನೆ. ಈ ಲಾರ್ಡ್ ಇಲ್ಲಿ ಕೂತ್ಕೊಂಡ್ರೆ ಅವನ ಎಲ್ಲ ಅರ್ನಿಂಗ್ಸ್, ಈ ಲಾರ್ಡ್ ಇಲ್ಲಿ ಕೂತ್ಕೊಂಡ್ರೆ ಅರ್ನಿಂಗ್ಸ್ ನ, ಅವನ ಖರ್ಚನ್ನ ಎಲ್ಲವನ್ನು ತಂದು ಅವನು ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ, ಹಾಸ್ಪಿಟಲ್ಗೆ ಇಲ್ಲೇ ಎಲ್ಲ ಖರ್ಚಾಗ್ಬಿಡುತ್ತೆ. ಸಾಲ ತೀರ್ಸೋದ್ರಲ್ಲಿ ಖರ್ಚಾಗ್ಬಿಡುತ್ತೆ, EMI ಕಟ್ಟೋದ್ರಲ್ಲಿ ಖರ್ಚಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಷ್ಟೆಷ್ಟು ಲಾಜಿಕ್ ಆಗಿದೆ ಅಂತಂದ್ರೆ ಎಲ್ಲ ಸ್ಥಾನಗಳದನ್ನು ರಾಶಿಯಾಧಿಪತಿಗಳನ್ನ ನಾವು ತಿಳ್ಕೊಂಡಾಗ ಅವ್ರು ಹೋಗಿ ಎಲ್ಲಿ ಕೂತಿದ್ದಾರೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾರೆ, ಅದಕ್ಕೆ ತಕ್ಕಂಗೆ ರಿಸಲ್ಟ್ಸ್ ಕೊಡ್ತಾರೆ. ಇದು ಭಾವಗಳನ್ನ ತಿಳ್ಕೊಂಡಿದೀವಿ. ಇದು ತಿಳ್ಕೊಂಡ್ರೆ ನೆಕ್ಸ್ಟ್ ನಾವು ಒಂದೊಂದಾಗೆ ಒಂದೊಂದು ಮನೆಯನ್ನು ಸಪರೇಟ್ ಆಗಿ ಮತ್ತೆ ಸ್ಟಡಿ ಮಾಡೋಣ. ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಮೇಷರಾಶಿ ಏನು, ವೃಷಭ ರಾಶಿ ಏನು, ಇದನ್ನೆಲ್ಲ ಮತ್ತೆ ಹೇಳ್ತೀನಿ ನೆಕ್ಸ್ಟ್. ಇಲ್ಲಿವರೆಗೂ ನೋಡಿರುವಂತ ಎಲ್ಲರಿಗೂ ಧನ್ಯವಾದಗಳು.